ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ನಿವಾಸದಲ್ಲಿ ಮಹಜರ್ ಕಾರ್ಯ ಮುಂದುವರೆದಿದೆ. ದರ್ಶನ್ ಮನೆ ಬಳಿ ಇದ್ದಂತಹ ಆರೋಪಿಗಳ ಬೈಕ್ ಅನ್ನು ಸೀಸ್ ಮಾಡಲಾಗಿದೆ. ಆರೋಪಿಗಳಿಗೆ ಸೇರಿದ 3 ಬೈಕ್ ಅನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆರೋಪಿ ನಂದೀಶ್ ಹೆಸರಿನಲ್ಲಿದ್ದಂತಹ ಹೋಂಡಾ ಬೈಕ್, ಮರಿಯಪ್ಪ ಹೆಸರಿನಲ್ಲಿದ್ದಂತಹ ಬೈಕ್ ಅನ್ನ ಕೂಡ ಸೀಸ್ ಮಾಡಿದ್ದಾರೆ. ಜೊತೆಗೆ ರಾಮಕೃಷ್ಣ ಹೆಸರಿನಲ್ಲಿ K52S0824 ಈ ನಂಬರ್ನ ಬೈಕ್ ಕೂಡ ಸೀಸ್ ಆಗಿದೆ. ಟಾಟಾ ಏಸ್ ನಲ್ಲಿ ಬೈಕ್ ಗಳನ್ನ ಹೊತ್ತೊಯ್ದಿದ್ದಾರೆ ಪೊಲೀಸರು. ಆರೋಪಿಗಳ 3 ಬೈಕ್ ಸೀಸ್. 3 ಆರೋಪಿಗಳನ್ನ ಕರೆತಂದು ದರ್ಶನ್ ನಿವಾಸದಲ್ಲೇನು ಮಹಜರ್ ಕಾರ್ಯವನ್ನ ಪೊಲೀಸರು ನಡೆಸಿದ್ರು. ಈಗ ಆರೋಪಿಗಳಿಗೆ ಸೇರಿದ ಬೈಕ್ ಕೂಡ ವಶಕ್ಕೆ ಪಡೆದಿದ್ದಾರೆ, ಸೀಸ್ ಮಾಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನ್ ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, ದರ್ಶನ್ ಮನೆ ಬಳಿಯ ಮಹಜರ್ ಕಾರ್ಯ ಇನ್ನು ಮುಂದುವರಿತಾ ಇದೆ. ಈ ಬೈಕ್ ಸೀಸ್ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ಲಭ್ಯ ಆಗ್ತಾ ಇದೆ. ಏನೇನು ಲೇಟೆಸ್ಟ್ ಅಪ್ಡೇಟ್ಸ್ ಇದೆ? ಪ್ರತಿಮಾ, ಇವಾಗ ಆಲ್ರೆಡಿ ದರ್ಶನ್ ನಿವಾಸದ ಎದುರು ಒಂದು ಮಹಜರು ಒಂದು ಪ್ರಕ್ರಿಯೆಯನ್ನ ಮಾಡಿದ್ರು. ಅಂದ್ರೆ 3 ಆರೋಪಿಗಳನ್ನ ಕರೆದುಕೊಂಡು ಬಂದು ಒಂದು ಮಹಜರನ್ನ ಮಾಡಿದ್ರು. ನಂದೀಶ್, ಪವನ್ ಮತ್ತೆ ಧನರಾಜ್, ರಾಜು ಅಲಿಯಸ್ ಧನರಾಜ್ ಏನಿದ್ದಾನೆ ಆತನನ್ನ ಕರೆದುಕೊಂಡು ಬಂದು ಒಂದು ಸೀಸ್ ಮಾಡಿರುವಂತದ್ದು. ಅಂದ್ರೆ ಅವ್ರಿಗೆ ಸಂಬಂಧಪಟ್ಟಂತಹ ವೆಹಿಕಲ್ ಗಳನ್ನ ಸೀಸ್ ಮಾಡಿದ್ದಾರೆ. ಅದರಲ್ಲಿ ಹೋಂಡಾ ಆಕ್ಟಿವಾ ಮತ್ತೆ TVS ಜುಪಿಟರ್ ಮತ್ತೆ ಹೋಂಡಾ ಶೈನ್. ಈ ಹೋಂಡಾ ಶೈನ್ ಆರೋಪಿ ನಂದೀಶ್ ಹೆಸರಲ್ಲಿರುವಂತದ್ದು. ಜುಪಿಟರ್ ಅನ್ನೋದು ಮತ್ತೆ ಆಕ್ಟಿವಾ ಈ 2 ಕೂಡ ಇನ್ನಿಬ್ಬರು ಆರೋಪಿಗಳಿಗೆ ಸೇರಿ ಇರುವಂತಹ ವಾಹನ ಅಂತ ಅಂದ್ಬಿಟ್ಟು ಹೇಳಲಾಗ್ತಾ ಇದೆ. 3 ವಾಹನಗಳನ್ನು ಕೂಡ ಸೀಸ್ ಮಾಡಿ ಟಾಟಾ ಏಸ್ ನಲ್ಲಿ ಹಾಕೊಂಡು ಇದೀಗ ಪೊಲೀಸರು ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗಿರುವಂತದ್ದು. ಸದ್ಯಕ್ಕೆ ಆರೋಪಿ ಧನರಾಜ್ನನ್ನ ಒಂದು ಪಟ್ಟಣಗೆರೆಯ ಶೆಡ್ಗೆ ಕರ್ಕೊಂಡ್ಬಂದು ಇಲ್ಲೂ ಕೂಡ ಒಂದು ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ಮಾಡ್ತಿರುವಂತದ್ದು. ಪ್ರತಿಮಾ, ಎಸ್ ಚೇತನ್, ಈಗ ಈ 3 ಪಾತ್ರ ಮತ್ತು ಜೊತೆಗೆ ಈ ಬೈಕ್ ಗಳನ್ನ ವಶಕ್ಕೆ ಪಡೆಯೋದಕ್ಕೆ ಕಾರಣ ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಎಲ್ಲೆಲ್ಲಿ ಅವರು ತೆರಳಿದ್ರೋ, ಈ ಹಲ್ಲೆ ನಡೆದಂತಹ ದಿನ ಅದೆಲ್ಲ ಕಡೆಗಳಲ್ಲೂ ಕೂಡ ಮಹಜರ್ ಕಾರ್ಯನ ಹೇಗೆ? ಹೌದು, ಯಾಕಂದ್ರೆ ಅಲ್ಲೇ ನಡೆದಂತಹ ದಿನ ಎಲ್ಲೆಲ್ಲಿ ಇವರು ಈ ಆರೋಪಿಗಳು ಓಡಾಡಿದ್ರು, ಏನೆಲ್ಲ ಒಂದು ಸಾಕ್ಷಿಗಳನ್ನ ಎತ್ತೊಯ್ದಿದ್ರು ಅಂದ್ರೆ ಕೆಲವೊಬ್ರು ಬಟ್ಟೆಗಳನ್ನ ಚೇಂಜ್ ಮಾಡಿರೋದಿರ್ಬೋದು, ಬೇರೆ ಮನೆಗಳಿಗೆ ಬಟ್ಟೆಗಳನ್ನ ಕೊಟ್ಟು ಕಳಿಸಿದ್ದಾರೆ. ಈ ರೀತಿ ಎಲ್ಲವೂ ಕೂಡ ಆಗಿದೆ. ಆರೋಪಿಗಳು ಯಾವಾಗ ದರ್ಶನ್ನ ಭೇಟಿಯಾದ್ರು, ಯಾವಾಗ ಒಂದು ಪವಿತ್ರ ಗೌಡನ್ನ ಭೇಟಿಯಾದ್ರು, ಯಾವ ಟೈಮಲ್ಲಿ ಭೇಟಿಯಾದ್ರು, ಯಾವ ಬೈಕಲ್ಲಿ ಬಂದಿದ್ರು, ಏನು ಅನ್ನೋದನ್ನ ಇಂಚಿಂಚು ಸಾಕ್ಷಿಗಳನ್ನ ಕಲೆ ಹಾಕೋದಕ್ಕೆ ಒಂದು ನಗರ ಪೊಲೀಸ್ ಆಯುಕ್ತರ ಸೂಚನೆ ಕೊಟ್ಟಿರುವಂತದ್ದು. ಹೀಗಾಗಿನೇ ಎಲ್ಲಾ ಸಾಕ್ಷಿಗಳನ್ನು ಕೂಡ ಪೊಲೀಸರು ಒಂದು ತೆಗೆದುಕೊಂಡು ಹೋಗ್ತಿರುವಂತದ್ದು. ಆರೋಪಿಗಳಿಗೆ ಸಂಬಂಧಪಟ್ಟಂತ ಅಷ್ಟು ವಾಹನಗಳನ್ನು ಕೂಡ ಆ ವಾಹನಗಳೇನಾದ್ರೂ ಕ್ರೈಮಿಗೆ ಇನ್ವಾಲ್ವ್ಮೆಂಟ್ ಆಗಿದ್ರೆ ಆ ವಾಹನಗಳನ್ನ ಸೀಸ್ ಮಾಡುವಂತಹ ಒಂದು ಪ್ರಕ್ರಿಯೆಯು ಕೂಡ ಇದೀಗ ಪೊಲೀಸರು ಮುಂದಾಗಿರುವಂತದ್ದು. ಅದೇ ರೀಸನ್ಗೆ ನಂದೀಶ್, ಧನರಾಜು ಮತ್ತೆ ಪವನ್ 3 ಒಂದು ವೆಹಿಕಲ್ ಗಳನ್ನು ಅವರು ಬಳಸಿದಂತಹ ಒಂದು ದ್ವಿಚಕ್ರ ವಾಹನವನ್ನ ಇದೀಗ ಪೊಲೀಸರು ಜಪ್ತಿ ಮಾಡಿರುವಂತದ್ದು. ಜಪ್ತಿ ಮಾಡಿ ಅದನ್ನ ಸ್ಟೇಷನ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಇತ್ತ ಧನರಾಜ್ನನ್ನ ಪಟ್ಟಣಗೆರೆಯ ಶೆಡ್ಗೆ ಇದೀಗ ಮತ್ತೊಂದು ಮಹಜರು ಮಾಡೋದಕ್ಕೆ ಕರ್ಕೊಂಡ್ ಬಂದಿರುವಂತ. ಯಾಕಂದ್ರೆ ಈತ ಮೆಗ್ಗಾರ್ ಯಂತ್ರವನ್ನ ಬಳಸಿ ರೇಣುಕಾಸ್ವಾಮಿಗೆ ಒಂದು ಶಾಕ್ ಅನ್ನ ಕೊಟ್ಟಿದ್ರು ಈ ಆರೋಪಿ. ಹೀಗಾಗಿ ಆ ಒಂದು ಮೆಗ್ಗಾರ್ ಯಂತ್ರವನ್ನು ಕೂಡ ಡಿವೈಸ್ ಅನ್ನು ಕೂಡ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಇದೀಗ ಧನರಾಜ್ ಆ ಒಂದು ಶಾಕ್ ಅನ್ನ ಕೊಡ್ತಿದ್ದ. ಯಾಕಂದ್ರೆ ಆತ ಆನ್ಲೈನ್ ಮುಖಾಂತರ ಖರೀದಿ ಮಾಡಿ ಈ ಹಿಂದೆ ವಿನಯ್ ಜೊತೆಗಿದ್ದಕ್ಕೂ ಕೂಡ ಸಾಕಷ್ಟು ಮಂದಿಗೆ ಇದೇ ರೀತಿಯಲ್ಲಿ ಒಂದು ಶಾಕ್ ಅನ್ನ ಕೊಟ್ಟಿದ್ರು. ಹೀಗಾಗಿ ಆತನನ್ನ ಕರ್ಕೊಂಡ್ಬಂದು ಇದೀಗ ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ಮಾಡ್ತಿರುವಂತದ್ದು. ಪ್ರತಿಮಾ, ಅಂದ್ರೆ ಚೇತನ್, ಈಗ ಪಟ್ಟಣಗೆರೆ ಶೆಡ್ ನಲ್ಲಿ ಮಹಜರ್ ಕಾರ್ಯ ಮುಂದುವರೆದಿದೆ ಹಾಗಿದ್ರೆ ಧನರಾಜ್ ಜೊತೆಗೆ? ಹೌದೌದು, ಯಾಕಂದ್ರೆ ಧನರಾಜ್ ಮಾತ್ರ ಕರ್ಕೊಂಡ್ ಬಂದಿದ್ದಾರೆ. ಇನ್ನು ಉಳಿದಂತ ಆರೋಪಿಗಳು ನಂದೀಶ್ ಮತ್ತೆ ಪವನ್ ಏನಿದ್ದಾರೆ ಆತನ ಅವರಿಬ್ಬರನ್ನು ಕೂಡ ಸ್ಟೇಷನ್ಗೆ ಒಂದು ಕರೆದುಕೊಂಡು ಹೋಗಿರುವಂತದ್ದು. ಕೇವಲ ಧನರಾಜ್ನ ಮಾತ್ರ ಇಲ್ಲಿ ಕರ್ಕೊಂಡ್ಬಂದು ಇದೀಗ ಮಹಜರು ಪ್ರಕ್ರಿಯೆಯನ್ನ ಮಾಡ್ತಿರುವಂತದ್ದು. ಯಾಕಂದ್ರೆ ಈ ಒಂದು ಶೆಡ್ ನಲ್ಲಿ ಧನರಾಜ್ ಏನಿದ್ದಾನೆ ಆತನೇ ಒಂದು ಶಾಕ್ ಕೊಡ್ತಾ ಇದ್ದಿದ್ದು. ರೇಣುಕಾಸ್ವಾಮಿ ಪ್ರಜ್ಞೆ ತಪ್ಪಿ ಬಿದ್ದಿದ್ರು ಕೂಡ ಶಾಕ್ ಕೊಟ್ಟು ಮತ್ತೆ ಎಚ್ಚರಗೊಳಿಸಿ ಮತ್ತೆ ಹಲ್ಲೆಯನ್ನ ಮಾಡಿದ್ದಾರೆ. ಈತನ ಪಾತ್ರ ಮಹತ್ವವಾದದ್ದು. ಹೀಗಾಗಿ ಈತನನ್ನ ಇಲ್ಲಿ ಕರ್ಕೊಂಡ್ಬಂದು ಮತ್ತೊಂದು ಸುತ್ತಿನ ಒಂದು ಮಹಜರನ್ನ ಮಾಡ್ತಿರುವಂತದ್ದು. ಎಲ್ಲಿ ರೇಣುಕಾಸ್ವಾಮಿಗೆ ಶಾಕ್ ಕೊಟ್ರು ಏನು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕೊಳ್ತಾ ಇದ್ದಾರೆ. ಪ್ರತಿಮಾ, ಚೇತನ್, ಈ 2 ಸ್ಥಳಗಳನ್ನು ಹೊರತುಪಡಿಸಿ ಇವತ್ತು ಇನ್ನೆಲ್ಲಿ ಮಹಜರ್ ಕಾರ್ಯವನ್ನು ನಡೆಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಬೆಂಗಳೂರಿನಲ್ಲಿ? ಯಾವ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ, ಹೇಗೆ?
ಅಂದ್ರೆ ಸೋಫಾರ್ ಅದ್ರ ಬಗ್ಗೆ ಯಾವುದೇ ರೀತಿಯಂತ ಮಾಹಿತಿ ಇಲ್ಲ. ಬೆಳಗ್ಗೆ ಒಂದು ಮೈಸೂರಲ್ಲಿ ಮಹಜರನ್ನ ಮಾಡಿದ್ರು, ಆನಂತರ ದರ್ಶನ್ ನಿವಾಸದ ಎದುರು ಕೂಡ ಮಹಜರನ್ನ ಮಾಡಿ ವಾಹನಗಳನ್ನು ಕೂಡ ಒಂದು ಸೀಸ್ ಮಾಡಿದ್ರು. ಇದೀಗ ಧನರಾಜನನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡ್ಬಂದು ಆತನನ್ನು ಕೂಡ ಒಂದು ಮಹಜರನ್ನ ಮಾಡ್ತಿರುವಂತದ್ದು. ಸದ್ಯಕ್ಕೆ ಇವತ್ತು ಇಲ್ಲಿ ಒಂದು ಮಹಜರು ಪ್ರಕ್ರಿಯೆಯನ್ನು ಮುಗಿಸುವಂತಹ ಒಂದು ಚಾನ್ಸಸ್ ಇದೆ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾ ಸಾಕ್ಷ್ಯಗಳನ್ನ ಎಲ್ಲಾ ಮನೆಗಳಲ್ಲೂ ಕೂಡ ಎಲ್ಲೆಲ್ಲಿ ಆರೋಪಿಗಳು ಓಡಾಡಿದ್ರು ಎಲ್ಲಾ ಕಡೆನೂ ಕೂಡ ಮಹಜರು ಮುಗ್ದಿರೋದ್ರಿಂದ ಇದು ಕೊನೆ ಮಹಜರು ಅಂತ ಕಾಣುತ್ತೆ. ಯಾಕಂದ್ರೆ ಮೈಸೂರಲ್ಲೂ ಕೂಡ ಕಂಪ್ಲೀಟ್ ಆಯ್ತು, ಚಿತ್ರದುರ್ಗದಲ್ಲೂ ಆಯ್ತು, ಬೆಂಗಳೂರಿನ ಎಲ್ಲಾ ಕಡೆನೂ ಆಯ್ತು. ಇದೊಂದು ಆತ ಮೆಗ್ಗಾರ್ ಯಂತ್ರವನ್ನ ಬಳಸಿ ಒಂದು ಶಾಕ್ ಕೊಟ್ಟಿದ್ದ ಅಂತ ಏನ್ ಹೇಳಲಾಗ್ತಾ ಇದೆ. ಹೀಗಾಗಿನೇ ಆತನನ್ನ ಕರ್ಕೊಂಡ್ಬಂದು ಇಲ್ಲಿ ಮತ್ತೊಂದು ಸುತ್ತಿನ ಒಂದು ಮಹಜರನ್ನ ಪೊಲೀಸರು ಮಾಡ್ತಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.